ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಏನಪ್ಪ ಮಾಹಿತಿ ಅಂದರೆ, ಸಾಮಾನ್ಯವಾಗಿ ಎಲ್ಲರಿಗೂ ಹೆಲ್ತ್ ವಿಷಯ ಅಂದರೆ ತುಂಬ ಕೇರ್ ಹಿಂಗಿರುತ್ತಲ್ವ. ಹಾಗಾಗಿ ಬಿಟ್ಟು ಸೋಂಪು ಮತ್ತು ಸಕ್ಕರೆ ಪ್ರಯೋಜನಗಳು ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಊಟದ ನಂತರ ಈ ಎರಡೂ ವಸ್ತುಗಳು ತಿಂದರೆ ಎಂದಿಗೂ ನಿಮಗೆ ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳು ಬರೋದಿಲ್ಲ. ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ಹೊಟ್ಟೆಯಲ್ಲಿ ಅನಿಲ ಉತ್ಪತ್ತಿಯಾಗಿ ಕಿರಿಕಿರಿ ಉಂಟು ಮಾಡುತ್ತದೆ. ಇದರಿಂದ ರಾತ್ರಿ ಹೊತ್ತಲ್ಲಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಅಲ್ಲದೆ ಮಲಬದ್ಧತೆ, ಹೊಟ್ಟೆ ಭಾರ ಸೇರಿದಂತೆ ಮುಂತಾದ ಉದರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಾಡುತ್ತದೆ. ಇವುಗಳಿಂದ ನೀವು ದೂರವಿರಲು ಬಯಸಿದ್ದರೆ ಊಟದ ನಂತರ ಈ ಎರಡು ವಸ್ತುಗಳನ್ನು ತಿನ್ನಿ. ಅದು ಯಾವ ವಸ್ತು? ತಲೆನೋವು, ಎದೆಯಲ್ಲಿ ಸುಡುವುದು ಯಾವ ವಸ್ತು ಅಂತ ನೋಡೋಣ. ದಿನದ ಆರಂಭದಲ್ಲಿ ಹೊಟ್ಟೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸಿದ್ದರೆ, ತಲೆನೋವು, ಎದೆಯಲ್ಲಿ ಸುಡುವ ಸಂವೇದನೆ ಇದ್ದರೆ ಇಡೀ ದಿನ ಕಿರಿಕಿರಿ ಉಂಟಾಗುತ್ತದೆ. ಹೊಟ್ಟೆಯಲ್ಲಿ ಸಮಸ್ಯೆ ಇದ್ದರೆ ಹಗಲಿನಲ್ಲಿ ಯಾವುದೇ ರೀತಿ ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ. ದೇಹವು ಆಲಸ್ಯದಿಂದ ಕೂಡಿರುತ್ತದೆ. ಅಲ್ಲದೆ ಕೆಲವು ವೇಳೆ ಅವು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಗಲಿನಲ್ಲಿ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೆ ಅದರ ಪರಿಣಾಮಗಳು ಮರುದಿನವೂ ಕಂಡುಬರುತ್ತದೆ. ಬೆಳಗ್ಗೆ ಹೊಟ್ಟೆ ಉಬ್ಬರ, ಆಮ್ಲೀಯತೆ, ಮಲಬದ್ಧತೆ ಮುಂತಾದ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಜೀರ್ಣಾಂಗ ಸಮಸ್ಯೆಯನ್ನು ಬಲಪಡಿಸಲು ಮತ್ತು ಔಷಧಿ ಇಲ್ಲದೆ ಹೊಟ್ಟೆಯ ಸಮಸ್ಯೆಗಳನ್ನು ಗುಣಪಡಿಸಲು ಬಯಸಿದರೆ ರಾತ್ರಿ ಊಟದ ನಂತರ 1 ಚಮಚ ಈ ಪದಾರ್ಥವನ್ನು ತಿನ್ನಲು ಮರೆಯಬೇಡಿ. ಊಟದ ನಂತರ ಏನು ತಿನ್ನಬೇಕು? ರಾತ್ರಿ ಊಟದ ನಂತರ 1 ಚಮಚ ಸೋಂಪು ಮತ್ತು ಸಕ್ಕರೆ ತಿನ್ನುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆಯುರ್ವೇದ ಮತ್ತು ವೈದ್ಯರು ಈ ಸಣ್ಣ ಅಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಗುಣವಾಗುತ್ತದೆ ಎಂದು ಹೇಳುತ್ತಾರೆ. ಹೊಟ್ಟೆ ಸ್ವಚ್ಛವಾಗಿಲ್ಲದ ಅಥವಾ ಆಮ್ಲೀಯತೆ ಇರುವ ಜನರು ಈ ಅಭ್ಯಾಸವನ್ನು ತಕ್ಷಣ ಅಳವಡಿಸಿಕೊಳ್ಳಬೇಕು. ಊಟದ ನಂತರ ಸೋಂಪು ಮತ್ತು ಸಕ್ಕರೆ ತಿನ್ನುವುದರಿಂದ ದೇಹಕ್ಕೆ ಹಲವು ಪ್ರಯೋಜನಗಳಿವೆ. ಸೋಂಪು ಮತ್ತು ಸಕ್ಕರೆ ಮೌತ್ ವಾಶ್ ಆಗಿ ಸೇವಿಸುವುದು. ಸೋಂಪು ಮತ್ತು ಸಕ್ಕರೆ ರಾತ್ರಿಯಷ್ಟೇ ತಿನ್ನಬೇಕು ಎನ್ನುವಂತಿಲ್ಲ, ಹಗಲಿನಲ್ಲಿಯೂ ಸಹ ತಿನ್ನಬಹುದು. ಸೋಂಪು ಮತ್ತು ಸಕ್ಕರೆ ಪ್ರಯೋಜನಗಳು. ಊಟದ ನಂತರ ಸೋಂಪು ಮತ್ತು ಸಕ್ಕರೆಯನ್ನು ಒಟ್ಟಿಗೆ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಬಲಗೊಳ್ಳುತ್ತದೆ ಮತ್ತು ಆಮ್ಲೀಯತೆ, ಅಜೀರ್ಣದ ಸಾಧ್ಯತೆಗಳನ್ನು ಕಡಿಮೆಯಾಗುತ್ತದೆ. ಸೋಂಪು ತಿನ್ನುವುದರಿಂದ ಊಟದ ನಂತರ ಬಾಯಿಯ ದುರ್ವಾಸನೆಯ ಸಮಸ್ಯೆ ನಿವಾರಣೆಯಾಗುತ್ತದೆ. ಸೋಂಪು ಮತ್ತು ಸಕ್ಕರೆ ತಿನ್ನುವುದರಿಂದ ಊಟದ ನಂತರ ಹೊಟ್ಟೆ ಭಾರವಾಗುವುದನ್ನು ತಡೆಯುತ್ತದೆ. ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ. ಆರೋಗ್ಯ ತಜ್ಞರ ಪ್ರಕಾರ ಸೋಂಪು ಸೇವನೆಯು ತಂಪಾಗಿಸುವ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಇದು ಹೊಟ್ಟೆಯಲ್ಲಿನ ಶಾಖವನ್ನು ಶಾಂತಗೊಳಿಸುತ್ತದೆ, ಆದರೆ ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಈ ಎರಡೂ ವಸ್ತುಗಳ ಸಂಯೋಜನೆಯ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಕೆಲಸ ಮಾಡುತ್ತದೆ. ಅದಕ್ಕಾಗಿಯೇ ನೀವು ಊಟದ ನಂತರ ಸಕ್ಕರೆ ಮತ್ತು ಸೋಂಪು ತಿನ್ನುವ ಅಭ್ಯಾಸವನ್ನು ಮಾಡಿಕೊಂಡಿದ್ದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ನಿಲ್ಲುತ್ತದೆ.
ನೋಡಿ ಸ್ನೇಹಿತರೆ, ಇವತ್ತು ನಾನು ಏನಪ್ಪ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಅಂದರೆ ಏನು ತಿಂದರೆ ನಮ್ಮ ಜೀರ್ಣ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಸಕ್ಕರೆ ರಾತ್ರಿ ಅಷ್ಟೇ ತಿನ್ನಬೇಕು ಅಂತ ಏನಿಲ್ಲ ಸ್ನೇಹಿತರೆ, ಹಗಲಿನಲ್ಲಿ ಸಹ ತಿನ್ನಬಹುದು. ಸೋಂಪು ಮತ್ತು ಸಕ್ಕರೆ ರಾತ್ರಿ ಅಂತೆ ತಿನ್ಬೇಕಂತೇನಿಲ್ಲ, ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ನಿಮ್ಮ ಬಿಡೋ ಸಮಯದಲ್ಲಿ ಸೋಂಪು ಸ್ವಲ್ಪ ಸಕ್ಕರೆನ ತಿನ್ಬಿಟ್ಟು ಈ ಟ್ರೈನ ಮಾಡಿ ಸ್ನೇಹಿತರೆ. ತುಂಬ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತೀನಿ. ಹಾಗಾಗಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋನ ನೋಡಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಊಟದ ನಂತರ 2 ವಸ್ತು ತಿನ್ನಿ ಅಂತ, ದಿನದಲ್ಲಿ ಆರಂಭ ಹೊಟ್ಟೆಯಲ್ಲಿ ಸರಿಯಾಗಿ ಸ್ವಚ್ಛಗೊಳಿಸುತ್ತಿದ್ದರೆ, ತಲೆನೋವು, ಎದೆಯಲ್ಲಿ ಸುಡುವು ಸಂವೇದನೆ ಇದ್ದರೆ ಇಡೀ ದಿನ ಕಿರಿಕಿರಿ ಅನಿಸುತ್ತೆ. ಹಾಗಾಗಿಬಿಟ್ಟು ಸೋಂಪು ಸಕ್ಕರೆ ತಿನ್ನೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ಟಿಪ್ಸನ್ನು ಯಾರಾದರೂ ತುಂಬ ಜೀರ್ಣ ಆಗಲ್ಲ ಕೆಲವ್ರಿಗೆ ಊಟ ಅಂಥವರೆಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ಇದೇ ಥರ ನೆಕ್ಸ್ಟ್ ವಿಡಿಯೋ ತಗೊಬರ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.